ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಮೌಲ್ಯಯುತ ಶಿಕ್ಷಣವನ್ನ ನೀಡುತ್ತಿರುವ ಸಂಸ್ಥೆಯು ಸಾಮಾಜಿಕ ಮೌಲ್ಯ ಕಾಪಾಡುವಲ್ಲಿ ಸಮಾನತೆಯನ್ನ ತೋರಿದೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್.ವಿ. ಡಾಣಿ ಹೇಳಿದ್ದಾರೆ. ಪಟ್ಟಣದ ಜ್ಞಾನಸಾಗರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಜ್ಞಾನವಾಹಿನಿ ಪ್ರೌಢಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ಏನೆಲ್ಲ ಸಾಧಿಸಬಹುದು, ಆ ಕಾರಣಕ್ಕಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಹತ್ವ ನೀಡುತ್ತಿರುವುದು ಸ್ವಾಗತಾರ್ಹವಾಗಿದೆ. ಅಭ್ಯಾಸ ಬಲದಿಂದ ಒಳ್ಳೆಯ ಹವ್ಯಾಸವನ್ನ ರೂಢಿಸಿಕೊಂಡು ಶ್ರೇಷ್ಠವಾದ ವಿದ್ಯೆಯನ್ನು ಪಸರಿಸುವ ಕೆಲಸವನ್ನ ಮಾಡುವ ಜ್ಞಾನಸಾಗರದ ಶಾಲೆಯು ಅಮೂಲ್ಯವಾದ ಅಕ್ಷರ ಹಾಗೂ ಜ್ಞಾನ ದಾಸೋಹ ನೀಡುವಲ್ಲಿ ಕೊಡುಗೆಯನ್ನು ಕೊಟ್ಟಿದೆ ಎಂದಿದ್ದಾರೆ. ವಿದ್ಯೆಯಿಂದ ವೀರ್ಯ ಬರಬೇಕು. ಅಹಂಕಾರವನ್ನ ಹೊಂದಿದ ಈ ವ್ಯಕ್ತಿ ಎಷ್ಟೇ ಜ್ಞಾನವನ್ನ ಪಡೆದರೂ ವ್ಯರ್ಥ ಎಂದಿದ್ದಾರೆ. 25 ವರ್ಷಗಳ ತನಕ ನಿರಂತರವಾಗಿ ಗುಣಮಟ್ಟದ ಜ್ಞಾನ ದಾಸೋಹ ನೀಡಿದ ಜ್ಞಾನಸಾಗರ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಜಿಲ್ಲೆಯಲ್ಲಿಯೇ ಹೆಸರು ಗಳಿಸಿದೆ ಅಂತ ಶುಭ ಕೋರಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ವಿಜ್ಞಾನ ಪವಾಡ ರಹಸ್ಯ ಬಯಲು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರು. ಅಜ್ಞಾನದಿಂದ ಸುಜ್ಞಾನದ ಎಡೆಗೆ ಕರೆದುಕೊಂಡು ಹೋಯಿತು. ಅನೇಕ ಪವಾಡಗಳು ನಿಜ ಅಂತ ಬಿಂಬಿಸುವ ಜನರನ್ನ ನಂಬಬೇಡಿ. ಎಲ್ಲ ಪವಾಡಗಳ ಹಿಂದೆ ವೈಜ್ಞಾನಿಕ ಕಾರಣಗಳು ಇರುತ್ತೆ. ಅವುಗಳನ್ನ ರಹಸ್ಯವಾಗಿ ಇಟ್ಟು ಅಮಾಯಕ ಜನರನ್ನ ವಂಚಿಸುವ ಜಾಲದ ಬಗ್ಗೆ ಎಚ್ಚರದಿಂದ ಇರಬೇಕು. ಹಲವಾರು ಪವಾಡವನ್ನ ಮಾಡುವಾಗ ಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಾಗ ಮಂತ್ರ ಮುಗ್ಧರನ್ನಾಗಿ ಮಾಡಿದ್ರು. ಅದರ ಹಿಂದಿನ ವೈಜ್ಞಾನಿಕ ಕಾರಣವನ್ನ ಬೆಚ್ಚಿಟ್ಟು ಜಾಗೃತಿ ಮೂಡಿಸಿದ್ರು. ಅಸತ್ಯವನ್ನ ಸತ್ಯವೆಂದು ಬಿಂಬಿಸುವ ಜನ ಹೆಚ್ಚಾಗಿದ್ದಾರೆ. ಅದರ ಬಗ್ಗೆ ಎಚ್ಚರವಿರಲಿ ಅಂತ ಕಿವಿ ಮಾತು ಹೇಳಿದ್ರು. ಅದಕ್ಕೆ ಇವತ್ತು ನೆಲ್ಸನ್ ಮಂಡೇಲಾ ಅವರ ಒಂದು ಮಾತನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಅವ್ರು ಹೇಳ್ತಾರೆ, ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ದ ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರಲ್ಲ. ಅಂದ್ರೆ ಇದರ ಅರ್ಥ ಇಷ್ಟೇ, ಶಿಕ್ಷಣ ನಮ್ಮ ಒಟ್ಟು ಯಶಸ್ಸಿನ ಕೀಲಿಕೈ. ಈ ಜಗತ್ತನ್ನ ಬದಲಿಸಬಲ್ಲ ಅತ್ಯಂತ ಶಕ್ತಿಯುತ ಅಸ್ತ್ರವೆಂದರೆ ಅದು ಶಿಕ್ಷಣ ಅಂತ ಹೇಳಿ ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ. ಹಾಗಾಗಿ ಇವತ್ತು ನಮಗೆ ಯಾವುದರಿಂದ ಸಮಾನತೆಯನ್ನು ನಾವು ಸಾಧಿಸೋದಕ್ಕೆ ಆಗೋದಿಲ್ಲ ಅಂದ್ವಲ್ಲ, ಅದನ್ನ ಶಿಕ್ಷಣ ಸಾಧಿಸಬಲ್ಲದು. ನಮ್ಮಲ್ಲಿ ಸಮಾನತೆಯನ್ನ, ಸಾಮಾಜಿಕ ನ್ಯಾಯವನ್ನ, ಸಾಕ್ಷರತೆಯನ್ನ, ಜೊತೆಗೆ ಸಹೃದಯತೆಯನ್ನ ನೀಡತಕ್ಕಂಥದ್ದು ಯಾವ್ದಾದ್ರು ಇತ್ತು ಅಂದ್ರೆ ಅದು ಶಿಕ್ಷಣ ಮಾತ್ರ. ಹಾಗಾಗಿ ಇವತ್ತು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಮಾತ್ರ ಈ ಸಮಾಜದ ಆಸ್ತಿ ಆಗ್ತಾನೆ, ಈ ಸಮಾಜದ ಯಶಸ್ಸಿಗೆ ಕಾರಣ ಆಗ್ತಾನೆ. ಹಾಗಾಗಿ ಆತ ಪ್ರಗತಿಪರ ವಿಚಾರವನ್ನ ಹೊಂದಿರ್ತಾನೆ, ವೈಚಾರಿಕವಾದಂತಹ ವಿಚಾರವನ್ನ ಹೊಂದಿರ್ತಾನೆ. ಆಗ ನಮ್ಮ ಪ್ರಜಾಪ್ರಭುತ್ವ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಶಿಕ್ಷಣ ನೀಡುವಲ್ಲಿ ನಮ್ಗೆ ಇವತ್ತು ಪ್ರಾಚೀನ ಕಾಲದಿಂದ ಶಿಕ್ಷಣಕ್ಕೆ ಮಹತ್ವ ನೀಡಿದಂತ ದೇಶ ಇದು. ಹಾಗಾಗಿ ನಮಗೆ ಮೊದಲು ಗುರುಕುಲ ಪದ್ಧತಿ ಇತ್ತು, ಕಲಿಕೆ ಜೀವನದ ನಿರ್ವಹಣೆಯ ಮಾರ್ಗವಾಗಿತ್ತು. ಇನ್ನು ವಿದೇಶಿಯರು ಬಂದ ನಂತರ ಪ್ರಾಚೀನ ಕಾಲದಲ್ಲಿ ತಕ್ಷಶಿಲಾ, ನಲಂದಾ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿದ್ದು ಶಿಕ್ಷಣವನ್ನು ನೀಡುತ್ತಿದ್ವು. ಇನ್ನು ಬ್ರಿಟಿಷರ ಕಾಲದಲ್ಲಿ ಕೇವಲ ಉನ್ನತ ವರ್ಗಕ್ಕೆ ಮಾತ್ರ ಶಿಕ್ಷಣವನ್ನ ಮೀಸಲಾಗಿ ಮಾಡಲಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರ ನೀತಿ ನಿರೂಪಕರು ಸಮಾನತೆ ಇಡುವುದಕ್ಕಾಗಿ, ಸಾಮಾಜಿಕ ಸೌಲಭ್ಯವಾಗಿ ಅದನ್ನ ಪರಿವರ್ತಿಸೋದಕ್ಕಾಗಿ ಶಿಕ್ಷಣ ಇನ್ನು 2009ರಲ್ಲಿ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕನ್ನಾಗಿ ನಮ್ಮ ಏನಿಲ್ಲ ಹಾಗಾಗಿದೆ. ಈ ಜಗತ್ತಲ್ಲಿ ಶಿಕ್ಷೆ ಪಡಿತಾ ಇದ್ದಾರೆ, ತಪ್ಪು ಮಾಡೋರು ತಪ್ಪಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಮನಸ್ಥಿತಿ ಮನಸ್ಥಿತಿಯ ಕಡೆ ವಾಲಿದೆ. ಪತ್ರಿಕಾ ಮಿತ್ರರೇ, ಮನಸ್ಥಿತಿಯ ಕಡೆ ವಾಲಿದೆ. ಹಾಗಾಗಿದ್ರಿಂದ ನಮಗೆ ಭಯ, ಆತಂಕ, ಖಿನ್ನತೆ ಮನೆ ಮಾಡಿವೆ. ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ. ಇವತ್ತು ನಂಬಿಕೆಗಳ ತಳ ಅದಿಯಲ್ಲೇ ಮನುಷ್ಯ ಜೀವನವನ್ನು ಕಟ್ಟಿಕೊಂಡಿದ್ದಾನೆ. ಮನುಷ್ಯನಿಗೆ ಮಾತ್ರ ಭಯ ಇದೆ, ಆತಂಕ ಇದೆ, ಖಿನ್ನತೆ ಇದೆ. ಇವತ್ತು ನಿಜವಾದ ಧರ್ಮ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ನೋಡದ ರೀತಿಯಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತು ಮನೆಗೊಬ್ಬ ಒಳ್ಳೆ ಮಕ್ಕಳು ಹುಟ್ಟಬೇಕಾಗಿತ್ತು, ಊರಿಗೊಬ್ಬ ಒಳ್ಳೆ ಸ್ವಾಮೀಜಿಗಳು ಹುಟ್ಟಬೇಕಾಗಿತ್ತು. ಇವತ್ತು ಸ್ವಾಮೀಜಿಗಳು ಅಂತ ಹೇಳಲಿಕ್ಕೆ ನಮಗೆ ಭಯ ಆಗುತ್ತೆ, ನಾಚಿಕೆ ಆಗುತ್ತೆ. ಎಲ್ಲೋ ಒಬ್ಬೊಬ್ಬರು ಸಿಗ್ತಾರೆ ಒಳ್ಳೆಯ ಮುತ್ಯಗಳು, ಸ್ವಾಮೀಜಿಗಳು. ಇವತ್ತು ಮನೆಯಲ್ಲಿ ಉತ್ತಮ ಸಂಸ್ಕೃತಿ ಇರುವಂತಹ ಮಗ ಹುಟ್ಟ ಬದಲು ಈಗ ಮನೆಯಲ್ಲಿ ಒಂದೊಂದು ದೇವ್ರನ್ನ ಹುಟ್ಟಾಕೊಂಡು ಮೈ ಮೇಲೆ ದೇವ್ರು ಬರುತ್ತೆ. ವಾಮಾಚಾರ, ಮಾಟ, ಮಂತ್ರ, ಭಾನುಮತಿ. ಇಲ್ಲೇ ನಿಮಗೆ ಗೊತ್ತಿದೆ, ಕೊಪ್ಪಳದಲ್ಲಿ ಮಕ್ಕಳ ಕೇಳಿಸ್ಕೊಳ್ಳಿ, 4ನೇ ಕ್ಲಾಸಿನ ಒಂದು ಹೆಣ್ಣು ಮಗುವನ್ನ ನಿಧಿಗೋಸ್ಕರ ಬಟ್ಟೆ ಒಗ್ದು ಆ ಮಗುನ ಸಾಯಿಸಿದ್ರು ಹೊಸಳ್ಳಿಯಲ್ಲಿ. ನಾನು ಅದನ್ನು ಕಂಡಿಡ್ದಿದ್ದೇನೆ. ಇಲ್ಲೇ ಕುಕ್ಕನೂರ ಹತ್ರ ಮನೆ ಮೇಲೆ ಬೆಂಕಿ ಬೀಳ್ತಿತ್ತು. ಅದು ದೇವರು ಮುನ್ಸ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಬಂದು ಅದರಿಂದ ಸತ್ಯ ಹೇಳಿದ್ದೀನಿ.
ಅದೇ ರೀತಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಯಲಬುರ್ಗದ ಪಕ್ಕ ಹೋದ್ರೆ ಅಲ್ಲಿ ಮೈ ಮೇಲೆ ಬಟ್ಟೆಗಳಿಗೆ ಬೆಂಕಿ ಹತ್ಕೊಳ್ತಿತ್ತು. ದೇವರು ಮುನ್ಸ್ಕೊಂಡಿದೆ, ದೇವದಾಸಿ ಬಿಡಬೇಕು ಅಂತ ಹೇಳ್ತಿದ್ರು. ಇಲ್ಲ, ಅದ್ರ ಹಿಂದೆ ಒಂದು ಸತ್ಯ ಇದೆ ಅಂತ ಹೇಳಿದ್ದೇನೆ. ಇವತ್ತು ಪ್ರಶ್ನೆ ಮಾಡ್ದಲೆ, ಪ್ರಶ್ನೆ ಮಾಡಿದ್ರೆ ನಮಗೆ ಧರ್ಮದೇಟ್ ಬೀಳ್ತವೆ. ಪ್ರಶ್ನೆ ಮಾಡಿದ್ರೆ ಇಲ್ಲಿ ಹಿಡಿ ಹೊಡಿ ಕೊಲ್ಲು ಸಂಸ್ಕೃತಿ ಬರುತ್ತೆ. ಪ್ರಶ್ನೆಯೇ ಮಾಡುವ ಹಾಗಿಲ್ಲ. ಬನ್ನಿ, ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡೋಣ. ಮನೆಯ ವಾಸ್ತುವನ್ನು ನೋಡುವ ಬದಲು ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡೋಣ. ಮನಸ್ಸು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ಮನಸ್ಥಿತಿ ಸರಿ ಇದ್ರೆ ದೇಹ ಸ್ಥಿತಿ ಸರಿ ಇರುತ್ತೆ. ದೇಹ ಸ್ಥಿತಿ ಸರಿ ಇದ್ರೆ ಸಂಸ್ಕೃತಿ ಸರಿ ಇರುತ್ತೆ. ಸಂಸ್ಕೃತಿ ಸರಿ ಇದ್ರೆ ಪ್ರಕೃತಿ ಸರಿ ಇರುತ್ತೆ. ಇದೆಲ್ಲವನ್ನು ಕೂಡ ಇಟ್ಕೊಳ್ಳೋಣ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ನಿಮಗೊಂದು ಒಳ್ಳೆಯ ಬದುಕುವ ಶಿಕ್ಷಣ ಕೊಡಿ. ಅದು ನಮ್ಮ ಜ್ಞಾನ ಸಾಗರ ಸಂಸ್ಥೆ ಕೊಡ್ಲಿ, ಜ್ಞಾನ ವಾಹಿನಿ ಸಂಸ್ಥೆ ಕೊಡ್ಲಿ ಅಂತ ಹೇಳ್ತಾ ಹೇಗೆ ನರೇಗಲ್ಲಿನ ಎಸ್ಎ ಕಾಲೇಜಿನ ಪ್ರಾಚಾರ್ಯರು ಆದ ಪ್ರೊಫೆಸರ್ ಅರವಿಂದ ಸಜ್ಜನವರ ಸಂಮೋಹನ ಕಾರ್ಯಕ್ರಮ ಗಮನ ಸೆಳೆಯಿತು. ಹಲವಾರು ವಿದ್ಯಾರ್ಥಿಗಳ ಮೇಲೆ ಸಂಮೋಹನ ಮಾಡಿದ್ರು. ಸುಶಿಕ್ಷಿತರ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆದ CHO ಪಾಟೀಲ್ ವಹಿಸಿದ್ರು. ಶ್ರೀಕಾಂತ್ ಸಜ್ಜನವರು ಪಂಚಶೀಲಿಗಳ ಮಹತ್ವವನ್ನು ವಿವರಿಸಿದ್ರು. ಹಿಂದೂ ಜಾಗರಣ ಸಮಿತಿಯ ಜಿಲ್ಲಾಧ್ಯಕ್ಷರು ಆದ ಅವರು ಮಾತನಾಡಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ವೆಂಕಣ್ಣಯ್ಯ ರಾಶಿ, RDCC ಬ್ಯಾಂಕ್ ನಿರ್ದೇಶಕರು ಆದ ಶೇಖರ್ ಗೌಡ ಉಳ್ಳಾಗಡ್ಡಿ, ಡಾಕ್ಟರ್ ಶರಣಪ್ಪ ಕೊಪ್ಪಳ, ಶಿಕ್ಷಣಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಮಾಸ್ತಿ, ವೀರಣ್ಣ ಹುಬ್ಬಳ್ಳಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆದ SV ಧರಣ, ವೀರಣ್ಣ ನಿಂಗೋಜಿ, ಜಸವಂತರಾಜ್ ಜೈನ್, ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ ಕೊಪ್ಪಳ, ಶಿವಕುಮಾರ್ ಕಳ್ಳಿಮಠ, ವಿನಯ್ ಹಿರೇಮಠ, ಮಹಂತೇಶ್ ಗೌಡ್ರು, ಪುಷ್ಪಾ, ಸವಿತಾ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮಹಾಸರಸ್ವತಿ ಪೂಜೆ, ವಿದ್ಯಾರ್ಥಿಗಳು ಏರ್ಪಡಿಸಿದ ವಸ್ತು ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳ ಸಮಾಜ ಸೇವಾ ಉದ್ಘಾಟನೆಯು ಬೆಳಗ್ಗೆ ಜರುಗಿದ್ವು. ಯಲ್ಲಮ್ಮ ಅಗಡಿ ನಿರೂಪಿಸಿದ್ರು. ತೇಜಸ್ವಿನಿ ಚಲವಾದಿ, ಸೌಮ್ಯ ಹಡಪತ್ ಸ್ವಾಗತ ಮಾಡಿದ್ರು. ಕವಿತಾ ಇತರ ಶಿಕ್ಷಕರು ಪ್ರಾರ್ಥನೆಗೈದಿದ್ದಾರೆ. ಶಿಕ್ಷಕ ಬಸವರಾಜ್ ನೀಡಶಿಸಿ, ಶಿಕ್ಷಕಿಯರ ಮುದ್ದು ಮಕ್ಕಳು, ಪಾಲಕರು ಭಾಗವಹಿಸಿದ್ರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.